25ನೇ ತಾರೀಕು ಸೆಪ್ಟೆಂಬರ್ 25ನೇ ತಾರೀಕು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಎಎಸ್ಎಸ್ಕೆ ಸಂಘಟನೆ 9 ವರ್ಷ ಪೂರ್ಣಗೊಳಿಸಿ 10ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರ್ 25ನೇ ತಾರೀಕು ಕೋಲಾರ ಅಂಬೇಡ್ಕರ್ ನಗರದಿಂದ ಜೂನಿಯರ್ ಕಾಲೇಜ್ ತನಕ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಬೃಹತ್ ಪ್ರೊಸಿಷನ್ ಮಾಡಿ ಜೊತೆಗೆ ಜಾಥಾ ಮುಖಾಂತರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸಾವಿರಾರು ಜನ ಸೇರಿ ಬೃಹತ್ ವಾರ್ಷಿಕೋತ್ಸವ ಕಾರ್ಯಕ್ರಮ 25ನೇ ತಾರೀಕು ಸೆಪ್ಟೆಂಬರ್ 25ನೇ ತಾರೀಕು ಮಾಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಮೂಲಕ ಮಾನ್ಯ ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. 10 ವರ್ಷಗಳು ಈಗ 9 ವರ್ಷ ಸಕ್ಸಸ್ಫುಲ್ ಆಗಿ ಪೂರ್ಣಗೊಳಿಸಿದ್ದೀವಿ. ಸುಮಾರು ಕೇಸುಗಳು, ಸುಮಾರು ಕಂಪ್ಲೇಂಟ್ಗಳು, ಸುಮಾರು ಹೋರಾಟಗಳು, ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ಜನ ಮುಖದಲ್ಲಿ ನಗು ನೋಡೋದ್ರ ಮುಖಾಂತರ ಯಶಸ್ವಿಯಾಗಿ ಅಂಬೇಡ್ಕರ್ ಸೇವಾ ಸಮಿತಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಾಡಿನ ಸಮಸ್ತ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಅಂಬೇಡ್ಕರ್ ನಗರದಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಜೂನಿಯರ್ ಕಾಲೇಜ್ ಮೈದಾನ ತನಕ ಬೃಹತ್ ಜಾಥಾ ಮುಖಾಂತರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕಾರ್ಯಕ್ರಮ ಸರ್. ಎಷ್ಟು ಜನ ಸೇರೋದು ನಿರೀಕ್ಷೆ? ಸುಮಾರು ಜನ ಸೇರ್ತಾರೆ ಸರ್. ಟೈಮಿಂಗ್ ಬೆಳಿಗ್ಗೆ ಟೈಮಿಂಗ್ ಹೇಳಿ ಸರ್. ಪ್ರೋಗ್ರಾಮ್ ಟೈಮಿಂಗ್ ಬೆಳಗ್ಗೆ ಕರೆಕ್ಟಾಗಿ 11 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ವಾರ್ಷಿಕೋತ್ಸವಕ್ಕೆ ಹೊಸ ತೀರ್ಮಾನಗಳು ನಡೀತಿದೆ. ಸಂಘದಲ್ಲಿ ಬದಲಾವಣೆಗಳು ಅಥವಾ ಸಂಘದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಘಟನೆ ದಿನೇ 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 ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ವಾರ್ಷಿಕೋತ್ಸವ ಸಂಬಂಧಪಟ್ಟಂಗೆ ಈ ಒಂದು ಸಲ ಅತಿ ದೊಡ್ಡ ಕಾರ್ಯಕ್ರಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರನ್ನ ಮತ್ತೆ ಎಲ್ಲ ಹೋರಾಟಗಾರನ ಎಲ್ಲ ರಾಜಕಾರಣಿಗಳು ಕರೆದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಜಿಗಣಿದು ಮೊನ್ನೆ ಕಾರ್ಯಕರ್ತರು ಸ್ಥಳ ಇವರು ಸಂತೆ ಮೈದಾನ ಬಂದಿದ್ರು. ಅವ್ರದ್ದೇನ ಹೋಗ್ತಿರಂದಿದ್ದೀರಿ? 31ನೇ ತಾರೀಕು ಹೋರಾಟ. ಅವ್ರಿಗೆ ಹೇಳಿರೋದು 31ನೇ ತಾರೀಕು ಜಿಗಣಿ ಹೋರಾಟ. ಬೇರೆ ಬೇರೆ ಯಾವ್ದಾದ್ರು ಹೋರಾಟಗಳ ಬಗ್ಗೆ ಏನಾನ ಕ್ವಶನ್ಸ್? ಇದರದ್ದು ಬಾಗೇಪಲ್ಲಿ ಗುಡ್ಬಂಡಿಯಲ್ಲಿ ಕೇಸ್ ಆದ್ರೆ ಟೌನ್ ಸ್ಟೇಷನಲ್ಲಿ ರೌಡಿ ಶೀಟ್ಗೆ ಸಂಬಂಧಪಟ್ಟಂಗೆ ಬಾಗೇಪಲ್ಲಿ ಗುಡ್ಬಂಡೆಯಲ್ಲಿ ನಾನು ಮಾತಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಕಾನೂನು ಉಲ್ಲಂಘನೆ ಮಾಡಿಲ್ಲ. ಮಾತಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಆದ್ರೆ ಬಾಗೇಪಲ್ಲಿ ಗುಡ್ಬಂಡಿಯಲ್ಲಿ ಕೇಸ್ ಆದ್ರೆ ಕೋಲಾರಲ್ಲಿರುವಂಥ ಪೊಲೀಸ್ ಅವ್ರ ಕಡೆಯಿಂದ ನೋಟಿಸ್ ಬಂದಿತ್ತು. ಅಲ್ಲೇನು ಕೇಸ್ ಆಯ್ತು ಅಂತ ಅರ್ಥ ಆಗ್ತೈತಲ್ಲ. ಇವರು ಒಂದಷ್ಟು ರೌಡಿಗಳನ್ನ ಬಿಟ್ಟು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವರೇ ಜಾಸ್ತಿ ಜನ ಏನಂತಾರೆ ಗೊತ್ತಾನೆ, ಸಂದೇಶ್ ವಿಚಾರ ಅಂದ್ರೆ ನಾವು ಬರಲ್ಲ, ಒಂದಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ ಸಂದೇಶ್ ಕಡೆಯಿಂದ, ನಾವು ಮಾಡಲ್ಲ. ಅಧಿಕಾರಿಗಳನ್ನ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡು ಏನೇನೇನೇನೋ ಕೆಲಸ ಕೊಡೋದು ನನಗೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಸರ್.